ಈ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಜಾವಾಸ್ಕ್ರಿಪ್ಟ್ ಅಲ್ಲಿ ಫಂಕ್ಷನ್ಸ್ ಅಂದ್ರೆ ಇಟ್ಸ್ ಅ ಬ್ಲಾಕ್ ಆಫ್ ಕೋಡ್ ಯೂಸ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಓಕೆ, ಅಂಡ್ ಇಟ್ ರನ್ಸ್ ಓನ್ಲಿ ವೆನ್ ಇಟ್ ಇಸ್ ಇನ್ವೋಕ್ಡ್. ಅಂದ್ರೆ ಫಂಕ್ಷನ್ಸ್ ನಾವು ಬರಿತೀವಿ ಸೊ ದಟ್ ಒಂದು ಸ್ಪೆಸಿಫಿಕ್ ಟಾಸ್ಕ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಮತ್ತೆ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಫಂಕ್ಷನ್ ಕಾಲ್ ಮಾಡ್ಬೇಕಾಗುತ್ತೆ. ಕಾಲ್ ಮಾಡಿದ್ರೆ ಮಾತ್ರ ಸ್ಪೆಸಿಫಿಕ್ ಟಾಸ್ಕ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಇದರಿಂದ ಏನ್ ಯೂಸ್ ಅಂದ್ರೆ ನೀವು ಕೋಡ್ ನ ರಿಯೂಸ್ ಮಾಡಬಹುದು ಮತ್ತು ಯು ಕ್ಯಾನ್ ಆಲ್ಸೋ ಟೇಕ್ ದ ಪ್ಯಾರಾಮೀಟರ್ಸ್. ಪ್ಯಾರಾಮೀಟರ್ಸ್ ನೀವು ಕೂಡ ಪಾಸ್ ಮಾಡಬಹುದು ಫಂಕ್ಷನ್ಸ್ ಅಲ್ಲಿ, ಮತ್ತೆ ವ್ಯಾಲ್ಯೂಸ್ ನ ಕೂಡ ರಿಟರ್ನ್ ಮಾಡಬಹುದು. ದೀಸ್ ಆರ್ ಸಮ್ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ಸ್. ಅಂಡ್ ಆಟೋಮೇಷನ್ ಪ್ರಕಾರವಾಗಿ ನಾವು ಟೈಪ್ಸ್ ನ ನೋಡೋದಾದ್ರೆ ಫಂಕ್ಷನ್ಸ್ ನಮ್ಗೆ ಆಟೋಮೇಷನ್ ಟೆಸ್ಟಿಂಗ್ ಎಸ್ಪೆಷಲಿ ಪ್ಲೇ ರೈಟ್ ಜೊತೆ ಯೂಸ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ಸ್ ಬಂದು ನೇಮ್ಡ್ ಫಂಕ್ಷನ್ಸ್ ಮತ್ತೆ ಆರೋ ಫಂಕ್ಷನ್ಸ್. ಓಕೆ, ಇದೆರಡು ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್ ನಮಗೆ ಆಟೋಮೇಷನ್ ಟೆಸ್ಟಿಂಗ್ ಮಾಡೋದಕ್ಕೆ. ಇವಾಗ ನಾವು ನೇಮ್ಡ್ ಫಂಕ್ಷನ್ಸ್ ನ ನೋಡ್ತಾ ಇದೀವಿ. ಓಕೆ, ನಾನೀಗ ಪ್ರಾಕ್ಟಿಕಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನೇಮ್ಡ್ ಫಂಕ್ಷನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ನೇಮ್ ಫಂಕ್ಷನ್ ಅಂತ ಕೊಡ್ತೀನಿ, ನೇಮ್ಡ್ ಫಂಕ್ಷನ್ ಡಾಟ್ JS ಅಂತ. ಓಕೆ, ನೋಡಿ, ಫಸ್ಟ್ ಆಫ್ ಆಲ್ ಫಂಕ್ಷನ್ ನ ಕ್ರಿಯೇಟ್ ಮಾಡ್ತೀನಿ. ನಾನು ಫಂಕ್ಷನ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಂಕ್ಷನ್ ಕೀವರ್ಡ್ ಕೊಡಬೇಕಾಗುತ್ತೆ. ನಾನು ಟೆಸ್ಟ್ ಅಂತ ನೇಮ್ ಕೊಡ್ತೀನಿ. ಇದು ನೇಮ್ ಆಫ್ ದ ಫಂಕ್ಷನ್. ಇಲ್ಲಿ ಪ್ಯಾರಾಂಥಿಸಿಸ್ ಕೊಟ್ಟಿದ್ದೀನಿ ಬಿಕಾಸ್ ಇಟ್ ಇಸ್ ರೆಪ್ರೆಸೆಂಟಿಂಗ್ ಅ ಫಂಕ್ಷನ್. ಓಕೆ, ಅಂಡ್ ಇಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡ್ತೀನಿ. ದಿಸ್ ಇಸ್ ಟೆಸ್ಟ್ ಅಂತ. ಓಕೆ, ದಿಸ್ ಇಸ್ ಹೌ ದ ಫಂಕ್ಷನ್ ಲುಕ್ಸ್. ಫಂಕ್ಷನ್ ಈ ರೀತಿ ಕಾಣುತ್ತೆ. ಓಕೆ, ಫಂಕ್ಷನ್ ಕೀವರ್ಡ್ ಇರಬೇಕು, ಫಂಕ್ಷನ್ ನೇಮ್ ಇರಬೇಕು, ಅಂಡ್ ದಿಸ್ ಇಸ್ ಯೋರ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್. ನೀವು ಯಾವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಬಟ್ ಇಲ್ಲಿಗೆ ಮುಗಿಯಲ್ಲ. ನೀವು ಒಂದ್ ವೇಳೆ ಫಂಕ್ಷನ್ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ನೀವು ಅದನ್ನ ಕಾಲ್ ಮಾಡಬೇಕು. ಕಾಲ್ ಮಾಡ್ಬೇಕಂದ್ರೆ ಹೊರಗಡೆಯಿಂದ ಜಸ್ಟ್ ಕಾಲ್ ದಟ್ ಪರ್ಟಿಕ್ಯುಲರ್ ಫಂಕ್ಷನ್ ನೇಮ್. ಈ ಫಂಕ್ಷನ್ ನೇಮ್ ನ ನೀವು ಕಾಲ್ ಮಾಡಿ. ಕಾಲ್ ಮಾಡಿದ್ರೆ ಈ ಬ್ಲಾಕ್ ಅಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ನೋಡಿ, ಇವಾಗ ನಾನು ರನ್ ಮಾಡ್ತೀನಿ. ಓಕೆ, ಇಲ್ಲಿಂದ ರನ್ ಮಾಡ್ತೀನಿ. ಓಕೆ, ಈಗ ನಾನು ಔಟ್ಪುಟ್ ನ ನೋಡ್ಬೋದು. ಓಕೆ, ಕೋರ್ನರ್ ಇಂದ ರನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಔಟ್ಪುಟ್ ಬರ್ತಾ ಇದೆ, ದಿಸ್ ಇಸ್ ಟೆಸ್ಟ್ ಅಂತ. ಓಕೆ, ಆಲ್ ಗುಡ್. ದಿಸ್ ಇಸ್ ಒನ್ ವೇ ಆಫ್ ಕಾಲಿಂಗ್. ಓಕೆ, ನಾನಿಲ್ಲಿ ವೇಸ್ ಆಫ್ ಕಾಲಿಂಗ್ ದ ಫಂಕ್ಷನ್ ಅಂತ ಬರೀತೀನಿ. ವೇಸ್ ಆಫ್ ಕಾಲಿಂಗ್ ದ ಫಂಕ್ಷನ್. Okay, one is just call the function. Okay, just call the function by its name. Okay, ಇವಾಗ ಫಂಕ್ಷನ್ ನೇಮ್ ಇಂದ ಕಾಲ್ ಮಾಡಿದೆ, ಔಟ್ಪುಟ್ ಬಂತು, ದಿಸ್ ಇಸ್ ಟೆಸ್ಟ್ ಅಂತ. ಕರೆಕ್ಟ್. ಇನ್ನೊಂದು ವೇ ಬಂದು ಕಾಲ್ ದ ಫಂಕ್ಷನ್ by its name and by passing the parameter. ಓಕೆ, ಪ್ಯಾರಾಮೀಟರ್ ನ ಪಾಸ್ ಮಾಡೋಣ. ಇವಾಗ ನಾನು ಯಾವ್ದು ಪ್ಯಾರಾಮೀಟರ್ ಪಾಸ್ ಮಾಡಿಲ್ಲ ಈ ಎಕ್ಸಾಂಪಲ್. ಓಕೆ, ಇವಾಗ ಸೆಕೆಂಡ್ ವೇ ಆಫ್ ಕಾಲಿಂಗ್ ದ ಫಂಕ್ಷನ್ ಇಸ್ ಬೈ ಇಟ್ಸ್ ನೇಮ್ ಅಂಡ್ ಪಾಸಿಂಗ್ ದ ಪ್ಯಾರಾಮೀಟರ್. ಇದನ್ನ ನಾವು ನೋಡೋಣ ಈಗ. ಓಕೆ, ಫಸ್ಟ್ ಎಕ್ಸಾಂಪಲ್ ನೀವು ಇವಾಗ ನೋಡಿದ್ದು ಇದನ್ನ. ಓಕೆ, ದಿಸ್ ಇಸ್ ಜಸ್ಟ್ ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್. ಓಕೆ, ಇವಾಗ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್ ಅಂಡ್ ಬೈ ಪಾಸಿಂಗ್ ದ ಪ್ಯಾರಾಮೀಟರ್. ಓಕೆ, ಇವಾಗ ನಾನು ಒಂದು ಫಂಕ್ಷನ್ ಕೀವರ್ಡ್ ಕೊಡ್ತೀನಿ, ಹೊಸ ಫಂಕ್ಷನ್ ನೇಮ್ ಕೊಡ್ತೀನಿ, ಸ್ಯಾಂಪಲ್ ಅಂತ. ಓಕೆ, ಅದರೊಳಗಡೆ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋ ಸ್ಟೇಟ್ಮೆಂಟ್ ಇದು. ದಿಸ್ ಇಸ್ ಸ್ಯಾಂಪಲ್. ಓಕೆ, ಬಟ್ ನೀವು ಈ ಫಂಕ್ಷನ್ ಕಾಲ್ ಮಾಡ್ಬೇಕಂದ್ರೆ ಸ್ಯಾಂಪಲ್ ನ ಕಾಲ್ ಮಾಡ್ಬೇಕಲ್ಲ. ನೇಮ್ ಆಫ್ ದ ಫಂಕ್ಷನ್ ಇಸ್ ಸ್ಯಾಂಪಲ್. ಕಾಲ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ದಿಸ್ ಇಸ್ ಅ ನಾರ್ಮಲ್ ಫಂಕ್ಷನ್. ಈ ರೀತಿ ನಾರ್ಮಲ್ ಫಂಕ್ಷನ್ ಕಾಣುತ್ತೆ. ಬಟ್ ಇವಾಗ ಏನ್ ಹೇಳ್ತಿದ್ರೆ, ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್ ಅಂಡ್ ಬೈ ಪಾಸಿಂಗ್ ದ ಪ್ಯಾರಾಮೀಟರ್. ಬೈ ಪಾಸಿಂಗ್ ದ ಪ್ಯಾರಾಮೀಟರ್ ಅಂದ್ರೆ ನೀವು ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿದ್ರೆ ನೀವು ಈ ವ್ಯಾಲ್ಯೂನ ಕೊಡಬೇಕು. ದಿಸ್ ಇಸ್ ಸ್ಯಾಂಪಲ್ ಅಂತ ಇದೆಯಲ್ಲ, ಇದನ್ನ ನಾನು ಕಾಪಿ ಮಾಡ್ತೀನಿ. ಇಲ್ಲಿಂದ ನಾನು ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀನಿ. ನೋಡಿ ಹೀಗೆ. ಓಕೆ, ಅಂದ್ರೆ ನಾನು ಇಲ್ಲಿ ವ್ಯಾಲ್ಯೂನ ಕೊಡಲ್ಲ, ಇಲ್ಲಿ ಪ್ಯಾರಾಮೀಟರ್ ಆಗಿ ನಾನು ಪಾಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಸ್ಯಾಂಪಲ್ ಅಂತ. ಓಕೆ, ಈ ವ್ಯಾಲ್ಯೂ ಬಂದು ಒಂದು ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗುತ್ತೆ. ಈ ಪ್ಯಾರಾಂಥಸಿಸ್ ಒಳಗಡೆ ಇರೋ ವೇರಿಯೇಬಲ್ ಸ್ಟೋರ್ ಮಾಡ್ತೀನಿ. ಓಕೆ, ದಿಸ್ ಇಸ್ ಸ್ಯಾಂಪಲ್. ಈ ವ್ಯಾಲ್ಯೂ ಬಂದು ಈ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗುತ್ತೆ, ವೇರಿಯೇಬಲ್ ಎ ಒಳಗಡೆ. ಆ ವೇರಿಯೇಬಲ್ ನ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಂಟ್ ಮಾಡ್ತೀನಿ ಈ ತರ. ಓಕೆ, ಇವಾಗ ನೀವು ನೋಡ್ತೀರಾ, ದಿಸ್ ಇಸ್ ಸ್ಯಾಂಪಲ್ ಅಂತ ಔಟ್ಪುಟ್ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಸ್ಯಾಂಪಲ್. ಓಕೆ, ಈ ರೀತಿ. ಏನ್ ಡಿಫ್ರೆನ್ಸ್ ಮೊದಲನೇದಕ್ಕೂ ಮತ್ತು ಇದಕ್ಕೆ? ಮೊದಲನೇದ್ರಲ್ಲಿ ನಾವು ಅದೇ ಬ್ಲಾಕ್ ಅಲ್ಲೇ ನಾವು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿದ್ರಿ, ವ್ಯಾಲ್ಯೂನ ಅಲ್ಲೇ ಕೊಟ್ಟಿದ್ರಿ. ಬಟ್ ಇಲ್ಲಿ ನಾವೇನ್ ಮಾಡಿದ್ರಿ, ವ್ಯಾಲ್ಯೂನ
ಫಂಕ್ಷನ್ ಜೊತೆ ಕಾಲ್ ಮಾಡಿದ್ರಲ್ಲ, ಫಂಕ್ಷನ್ ಕಾಲ್ ಮಾಡಿದಾಗ ವ್ಯಾಲ್ಯೂನ ಕೊಟ್ಟಿದೀವಿ, ಆ ವ್ಯಾಲ್ಯೂ ಒಂದು ವೇರಿಯೇಬಲ್ ಸ್ಟೋರ್ ಮಾಡಿದೀವಿ, ಮತ್ತೆ ಆ ವೇರಿಯೇಬಲ್ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ದಟ್ಸ್ ಇಟ್. ಸೊ ದಿಸ್ ಇಸ್ ದ ಸೆಕೆಂಡ್ ಎಕ್ಸಾಂಪಲ್, ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್ ಅಂಡ್ ಬೈ ಪಾಸಿಂಗ್ ದ ಪ್ಯಾರಾಮೀಟರ್. ಓಕೆ, ಪಾಸಿಂಗ್ ದ ಪ್ಯಾರಾಮೀಟರ್. ಓಕೆ, ಸೊ ಇದು ಎರಡನೇ ಎಕ್ಸಾಂಪಲ್. ಓಕೆ, ಅಂಡ್ ಮೂರನೇ ವೇ ಬಂದು ಕಾಲ್ ದ ಫಂಕ್ಷನ್ by its name, pass the parameter and return the value. ಓಕೆ, ಸೊ ಇವಾಗ ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋಗ್ತಾ ಇದೀವಿ ಆಯ್ತಾ. ಸೊ ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ, ಫಂಕ್ಷನ್ ಡೆಮೋ ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಇದೆ, ಪ್ರಿಂಟ್ ಮಾಡ್ಬೇಕಾ ಮಾಡಬಾರ್ದಾ ಅದು ಕೂಡ ಹೇಳ್ತೀನಿ ಫಸ್ಟ್. ಓಕೆ, ಫಸ್ಟ್ಲಿ ಲೆಟ್ ಮಿ ರೈಟ್ ಸಮಥಿಂಗ್. ದಿಸ್ ಇಸ್ ಡೆಮೋ ಅಂತ ನಾನು ಪ್ರಿಂಟ್ ಮಾಡ್ತೀನಿ ಫಾರ್ ಟೈಮ್ ಬೀಯಿಂಗ್. ಓಕೆ, ಅಂಡ್ ಈ ಫಂಕ್ಷನ್ ನೀವು ಈ ರೀತಿ ಕಾಲ್ ಮಾಡ್ಬೇಕಲ್ವಾ. ದಿಸ್ ದ ನಾರ್ಮಲ್ ವೇ ಆಫ್ ಕಾಲಿಂಗ್ ದ ಫಂಕ್ಷನ್, ಬೇಸಿಕ್ ಸ್ಟ್ರಕ್ಚರ್ ಇದು. ಓಕೆ, ಬಟ್ ಇವಾಗ ಏನ್ ಹೇಳ್ತಾ ಇದೆ ಅಂದ್ರೆ, ಥರ್ಡ್ ವೇ ಆಫ್ ಕಾಲಿಂಗ್ ದ ಫಂಕ್ಷನ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್. ಓಕೆ, ಅದು ಓಕೆ. ಸೊ ನೇಮ್ ಇಂದ ಕಾಲ್ ಮಾಡ್ತಾ ಇದ್ದೀರಾ. ಅಂಡ್ ಪಾಸ್ ದ ಪ್ಯಾರಾಮೀಟರ್ ಅಂತ ಹೇಳ್ತಾ ಇದೆ. ಪಾಸ್ ದ ಪ್ಯಾರಾಮೀಟರ್ ಅಂದ್ರೆ ಈ ವ್ಯಾಲ್ಯೂನ ನೀವು ಇಲ್ಲಿ ಕೊಡಲ್ಲ, ಕರೆಕ್ಟ್. ಸೊ ನೀವು ಇಲ್ಲಿಂದ ನೀವು ಕೊಡ್ಬೇಕಾಗುತ್ತೆ ಪಾಸ್ ದ ಪ್ಯಾರಾಮೀಟರ್ ಮೊದಲನೇ ತರ. ಓಕೆ, ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ವ್ಯಾಲ್ಯೂ ಇದೆಯಲ್ಲ, ದಿಸ್ ಇಸ್ ಡೆಮೋ ಅಂತ. ಓಕೆ, ಅದು ಒಂದು ವೇರಿಯೇಬಲ್ ಸ್ಟೋರ್ ಮಾಡ್ಬೇಕಾಗುತ್ತೆ ನಾನು. ಸೊ ಇಲ್ಲಿ ನಾನು ಒಂದು ವೇರಿಯೇಬಲ್ ಕೊಡ್ತೀನಿ ಬಿ ಅಂತ. ಓಕೆ, ಸೊ ಬಿ ಅಂತ. ಸೊ ಮೊದಲನೇ ಎಕ್ಸಾಂಪಲ್ ತರನೇ, ಸೊ ವ್ಯಾಲ್ಯೂನ ಈ ವೇರಿಯೇಬಲ್ ಸ್ಟೋರ್ ಮಾಡಿದೆ ಬಿ ವೇರಿಯೇಬಲ್ ಅಲ್ಲಿ. ಆ ವೇರಿಯೇಬಲ್ ಬಿ ನ ಪ್ರಿಂಟ್ ಮಾಡಿದ್ರೆ ಅದು ಸೆಕೆಂಡ್ ಎಕ್ಸಾಂಪಲ್ ಆಗ್ತಿತ್ತು. ನಾನು ಸೆಕೆಂಡ್ ಎಕ್ಸಾಂಪಲ್ ಅದೇ ತಾನೇ ಮಾಡಿದ್ದೆ, ಸ್ಯಾಂಪಲ್ ನ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿದೆ, ಆ ವೇರಿಯೇಬಲ್ ನ ನಾನು ಪ್ರಿಂಟ್ ಮಾಡಿದೆ. ಬಟ್ ಇವಾಗ ಏನ್ ಹೇಳ್ತಿದೆ ಗೊತ್ತಾ, ಥರ್ಡ್ ಎಕ್ಸಾಂಪಲ್ ಬಂದು ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್, ಪಾಸ್ ದ ಪ್ಯಾರಾಮೀಟರ್ ಅಂಡ್ ರಿಟರ್ನ್ ದ ವ್ಯಾಲ್ಯೂ ಅಂತ ಹೇಳ್ತಾ ಇದೆ. ಓಕೆ, ಸೊ ಇವಾಗ ನಾನು ಕಾಲ್ ಮಾಡಿದೆ, ಪ್ಯಾರಾಮೀಟರ್ನು ಪಾಸ್ ಮಾಡಿದೆ, ಬಟ್ ಪ್ರಿಂಟ್ ಮಾಡ್ಬಿಡಿ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದೆ. ಅಂದ್ರೆ ನಾನು ಕನ್ಸೋಲ್ ಡಾಟ್ ಲಾಗ್ ಸ್ಟೇಟ್ಮೆಂಟ್ ಬರೆಯಲ್ಲ, ಇಲ್ಲಿ ರಿಟರ್ನ್ ಮಾಡ್ತೀನಿ, ರಿಟರ್ನ್ ಬಿ ಅಂತ ಮೆನ್ಷನ್ ಮಾಡ್ತೀನಿ. ಓಕೆ, ಅಂದ್ರೆ ಇವಾಗ ಹೇಳ್ತಾ ಇದೆ ಪ್ರಿಂಟ್ ಮಾಡ್ಬೇಡಪ್ಪ, ಇವಾಗ ನೀನು ರಿಟರ್ನ್ ಮಾಡು ವ್ಯಾಲ್ಯೂನ ಅಂತ ಹೇಳ್ತಾ ಇದೆ. ಓಕೆ, ಸೊ ರಿಟರ್ನ್ ದ ವ್ಯಾಲ್ಯೂ ಆಫ್ ಬಿ. ಸೊ ರಿಟರ್ನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ, ವ್ಯಾಲ್ಯೂ ರಿಟರ್ನ್ ಆಗಿರುತ್ತೆ, ಆ ರಿಟರ್ನ್ ಆಗಿರೋ ವ್ಯಾಲ್ಯೂನ ಇನ್ನೊಂದು ವೇರಿಯೇಬಲ್ ಸ್ಟೋರ್ ಮಾಡ್ತೀನಿ, ಸಿ ಅಂತ ವೇರಿಯೇಬಲ್ ನೇಮ್ ಕೊಡ್ತೀನಿ, ಲೆಟ್ ಕೀವರ್ಡ್ ಮುಂಚೆ ಕೊಡ್ತೀನಿ, ಅಂಡ್ ಆ ವೇರಿಯೇಬಲ್ ನಾನು ಪ್ರಿಂಟ್ ಮಾಡ್ತೀನಿ, ಕನ್ಸೋಲ್ ಡಾಟ್ ಲಾಗ್ ಆಫ್ ಸಿ ಈ ರೀತಿ ಪ್ರಿಂಟ್ ಮಾಡ್ತೀನಿ. ಓಕೆ, ಸೊ ಈಗ ನೋಡಿ ಔಟ್ಪುಟ್ ಬರುತ್ತೆ, ದಿಸ್ ಇಸ್ ಡೆಮೋ ಅಂತ. ಸೊ ಈ ರೀತಿ ನಾವು ಮೂರನೇ ವಿಧಾನದಿಂದ ಕೂಡ ಕಾಲ್ ಮಾಡಬಹುದು. ಥರ್ಡ್ ವೇ ಆಫ್ ಕಾಲಿಂಗ್ ದ ಫಂಕ್ಷನ್. ಥರ್ಡ್ ವೇ ಆಫ್ ಕಾಲಿಂಗ್ ಫಂಕ್ಷನ್ ಏನು, ಕಾಲ್ ದ ಫಂಕ್ಷನ್ ಬೈ ಇಟ್ಸ್ ನೇಮ್. ಓಕೆ, ಮತ್ತೆ ಪ್ಯಾರಾಮೀಟರ್ ನ ಪಾಸ್ ಮಾಡಿ, ಓಕೆ, ಒಂದು ವೇರಿಯೇಬಲ್ ಸ್ಟೋರ್ ಮಾಡಿ, ಬಟ್ ಪ್ರಿಂಟ್ ಮಾಡ್ಬೇಕಾ ಇಲ್ಲ, ಈ ನೀವು ರಿಟರ್ನ್ ಮಾಡ್ಬೇಕಲ್ವಾ, ಹಾಗಾಗಿ ರಿಟರ್ನ್ ಕೀವರ್ಡ್ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ವೇರಿಯೇಬಲ್ ನ ನೀವು ರಿಟರ್ನ್ ಮಾಡಿ, ಅಂಡ್ ಪ್ರಿಂಟ್ ಎಲ್ಲಿ ಮಾಡ್ತೀರಾ, ಹೊರಗಡೆ ಮಾಡ್ತೀರಾ. ಸೊ ಒಂದು ವೇರಿಯೇಬಲ್ ಸ್ಟೋರ್ ಮಾಡಿ ಎಂಟೈರ್ಲಿ. ಸೊ ಇಲ್ಲಿ ವೇರಿಯೇಬಲ್ ಸಿ ಇದೆಯಲ್ಲ, ಸೊ ಅದ್ರೊಳಗಡೆ ದಿಸ್ ಇಸ್ ಡೆಮೋ ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಓಕೆ, ಇದು ವೇರಿಯೇಬಲ್ ಆಗಿರೋದ್ರಿಂದ ಲೆಟ್ ಕೀವರ್ಡ್ ಡಿಕ್ಲೇರ್ ಮಾಡಿ ಮುಂಚೆ, ಅದಾದ್ಮೇಲೆ ಪ್ರಿಂಟ್ ಮಾಡಿ ವೇರಿಯೇಬಲ್ ವ್ಯಾಲ್ಯೂನ ಕನ್ಸೋಲ್ ಡಾಟ್ ಲಾಗ್ ಆಫ್ ಸಿ ಅಂತ. ಓಕೆ, ಸೊ ಆ ರೀತಿ ನೀವು ವ್ಯಾಲ್ಯೂನ ಪ್ರಿಂಟ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.